ಏನಿಲ್ಲ ಅಂದರೂ ಅಮ್ಮಮ್ಮ ಒಂದು 10 ದೇವಸ್ಥಾನ ನೋಡ್ಬಿಟ್ಟಿದ್ದೀವಿ ಗೈಸ್. ನಾವು ತುಂಬ ಎಕ್ಸ್ಪೆಕ್ಟೇಷನ್ಸಿಂದ ಬಂದ್ವಿ, ಆದರೆ ಎಕ್ಸ್ಪೆಕ್ಟೇಷನ್ ಡ್ರೀಮ್ಸ್ ದ ರಿಯಾಲಿಟಿ ಅಂತ ಹೇಳ್ತಾರಲ್ವ, ಹಾಗೆ ಆಗಿದ್ದು. ಕ್ಲಿಯರಿಟಿ ಇಲ್ಲ, ಮರ ಏನೂ ಇಲ್ಲ. ಡನ್ ಡನ್ ಡನ್. Hi guys, welcome back to my channel Pallav Vlogs. ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಡೇ 3 ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಬಂದು ಎಲ್ಲ ಮಲ್ಕೊಬಿಟ್ಟಿದ್ವಿ, ಟಯರ್ಡ್ ಆಗಿದ್ವಿ ಅಂತ. ಇದು ಮುಚ್ಚಿಬಿಟ್ಟು ಇದ್ರಲ್ಲೂ ಇದ್ರ ಮೇಲೆ ಅಡುಗೆ ಮಾಡೋದ? ಹೊಗೆ ಈಚೆ ಬರ್ದಂಗೆ ಮುಚ್ಚಿದ್ರೆ ಆ ಕಡೆ ಹೋಗುತ್ತೆ, ಇಲ್ಲಾಂದ್ರೆ ಇದ್ರ ಮೇಲೆ ಏನಾದ್ರು ಬಿಸಿ ಆಗಕ್ಕೆ, ಇದಕ್ಕೆ ಬಿಸಿ ಆದ್ಮೇಲೆ ಇದ್ರ ಮೇಲೆ ಏನಾದ್ರು ಇಟ್ಬೋದು. ಬಿಸಿ ಸುಮ್ಮನೆ ಹಂಗೆ ಬೆಚ್ಚಗಾಗುತ್ತೆ ಅಷ್ಟೇ. ಸಿಂಕ್ ಇಟ್ಕೊಂಡ್ರೆ ಇಲ್ಲಿ ನಲ್ಲಿಗೆ ಇಟ್ಕೊಂಡಿಲ್ಲಲ್ಲ, ಕೈಗೆ ತೊಳ್ಕೊಳಕ್ಕೆ ಅದಕ್ಕೆ. ಸೊ ಇದು ಅಡುಗೆ ಮನೆ ಆ್ಯಂಡ್ ಇವರೆಲ್ಲ ಇಲ್ಲೇ ಕುಕ್ ಮಾಡೋದು. ಆ್ಯಂಡ್ ಔಟ್ಸೈಡ್ ಕೂಡ ಒಂದಿದೆ. ಇವಾಗ ಡೋರ್ ಓಪನ್ ಮಾಡಿ ಔಟ್ಸೈಡ್ ಹೋದರೆ ಇಲ್ಲೂ ಕೂಡ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಅಕಸ್ಮಾತ್ ಅವರು ನಾನ್ ವೆಜ್ ಏನಾದರೂ ಕುಕ್ ಮಾಡಿದ್ರೆ ಆಚೆ ಕಡೆನೇ ಕುಕ್ ಮಾಡ್ತಾರೆ. ದಟ್ ಇಸ್ ಬಿಕಾಸ್ ಅವರು ಒಳಗಡೆ ಕುಕ್ ಮಾಡಲ್ಲ, ಸೊ ಅದಕ್ಕೆ ಆಚೆ ಕೂಡ ಇದೆ. ಆ್ಯಂಡ್ ಹಿಂದೆ ಅವ್ರ ಬ್ಯಾಕ್ ಸೈಡ್ ಮನೆ ನೋಡಿದ್ರೆ ಫುಲ್ಲು ಮರ ಗಿಡ ಬೆಟ್ಟನೇ ಇರೋದು. ಆ್ಯಂಡ್ ಇವ್ರ ಮನೆ ಮತ್ತು ಒಂದು ಸ್ವಲ್ಪ ಅವ್ರ ರಿಲೇಟಿವ್ಸ್ ಮನೆ ಅಷ್ಟೇ ಇರೋದು ಸುತ್ತಮುತ್ತ. ಆ್ಯಂಡ್ ರಾತ್ರಿ ಹೊತ್ತು ಬಂದರೆ ಅಂತೂ ತುಂಬಾ ಭಯ ಆಗುತ್ತೆ, ಯಾಕಂದರೆ ಒಂದು ಲೈಟ್ ಕೂಡ ಇರಲ್ಲ. ಬಟ್ ಅದೊಂಥರ ಫೀಲ್ ಚೆನ್ನಾಗಿರುತ್ತೆ, ಸುತ್ತಮುತ್ತ ಗ್ರೀನರಿ ಎಲ್ಲ ನೋಡ್ಕೊಂಡಿರ್ಬೋದು. ಆ್ಯಂಡ್ ಇವಾಗ ಮಾರ್ನಿಂಗ್ ವೀಡಿಯೋ ಮಾಡ್ತಿರೋದ್ರಿಂದ ಫುಲ್ಲು ಫಾಗ್ ಥರ ಇದೆ, ಅದಕ್ಕೆ ಕ್ಲೀನಾಗಿ ಏನೂ ಕಾಣಿಸ್ತಿಲ್ಲ. ಈಗ ಸ್ಟಾರ್ಟಿಂಗಲ್ಲಿ ತೋರಿಸಿದ ಕಷಾಯ ಕೂಡ ರೆಡಿಯಾಗಿತ್ತು. ಸೊ ಮಮ್ಮಿ ಪಪ್ಪ ನಾನು ಎಲ್ಲ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದು ತುಂಬಾ ಒಳ್ಳೆಯದಂತೆ ಆರೋಗ್ಯಕ್ಕೆ. ಆ್ಯಂಡ್ ನೋಡಿ ಇವಾಗ ಪಪ್ಪ ಯಾವ ಥರ ಹ್ಯಾಟ್ ಹಾಕ್ಕೊಟ್ಟಿದ್ದಾರೆ. ಯಾಕಪ್ಪ ಆಕ ಅನ್ನಿಸ್ತಿ? ಅದು ಬಿಚ್ಕೊಂಬಾರ್ದಲ್ಲ, ಅದು ಎಲ್ಲ ಹಿಡಿದು ಹೊಲ್ಕೊಂಡವ್ರೆ. ಸೊ ಎಸ್, ಇಟ್ಸ್ ಟೈಮ್ ಟು ಡೂ ಹೋಮ್ ಟೂರ್. ಸ್ವಪ್ನ ಆಂಟಿ ಅವ್ರ ಮನೆ ಹೋಮ್ ಟೂರ್ ಮಾಡೋಣ. ಅವ್ರ ಮನೆ ಆಚೆ ಬಂದರೆ ಈ ಥರ ಸುತ್ತಮುತ್ತ ಬರೀ ಗಿಡ ಮರ, ಹೂವಿನ ಗಿಡಗಳೇ ಇದೆ, ಫುಲ್ ಗ್ರೀನರಿ ಇದೆ. ಆ್ಯಂಡ್ ಜಗಲಿ ಕೂಡ ಇದೆ. ಸೊ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ಟೀ ಕಾಫಿ ಏನಾದರೂ ಆರಾಮಾಗಿ ಕುತ್ಕೊಂಡು ಕುಡಿಬೋದು. ಆಚೆಯಿಂದ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಒಂದು ದೊಡ್ಡ ಹಾಲ್ ಥರ ಕಾಣಿಸುತ್ತೆ. ಅಲ್ಲೇ ಟಿ ವಿ ಶೋಕೇಸ್ ಎಲ್ಲ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೆ ನೆಕ್ಸ್ಟ್ ಆದಮೇಲೆ ಇನ್ನೊಂದು ಹಾಲ್ ಇದೆ, ಅಲ್ಲೇ ದೇವ್ರ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದೊಂದು ರೂಮ್. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲೇ ದೇವ್ರ ಮನೆ ಕೂಡ ಇದೆ. ಆಲ್ಮೋಸ್ಟ್ ನಾನು ಮಮ್ಮಿ ಮಿಥುನೆಲ್ಲ ರೆಡಿ ಆಗಿದ್ವಿ. ಆ್ಯಂಡ್ ಆಂಟಿ ಅವರೆಲ್ಲ ರೆಡಿ ಆಗ್ತಿದ್ರು, ಯಾಕಂದರೆ ಅವ್ರಿಗೆ ಅಡುಗೆ ಕೂಡ ಇತ್ತು. ಆ್ಯಂಡ್ ಹಾಗೆ ಇನ್ನೊಂದು ಸತಿ ಹೊರಗಡೆ ಹೋದರೆ ಇಲ್ಲೊಂದು ನಾರ್ಮಲ್ ರೂಮ್ ಥರ ಆ್ಯಂಡ್ ಬೆಡ್ರೂಮ್ ಕೂಡ ಇತ್ತು. ಇದು ಸ್ಟೋರೇಜ್ ರೂಮ್ ಥರನೂ ಮಾಡ್ಕೊಂಡಿದ್ದಾರೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋದರೆ ನಾನು ಮಾರ್ನಿಂಗ್ ತೋರಿಸ್ದ ಹಾಗೆ ಇಲ್ಲಿ ಅಡುಗೆ ಮನೆ ಇದೆ. ಅಡುಗೆ ಮನೆಯಲ್ಲೂ ಕೂಡ 2 ಪಾರ್ಟಿಷನ್ಸ್ ಥರ ಮಾಡ್ಕೊಂಡಿದ್ದಾರೆ. ಒಂದು ನಾರ್ಮಲಾಗಿ ಕುಕ್ ಮಾಡೋದು ಆ್ಯಂಡ್ ಇನ್ನೊಂದು ನಾನ್ ವೆಜ್ ಏನಾದರೂ ಮಾಡಿದ್ರೆ ಕುಕ್ ಮಾಡುವಂಥದ್ದು. ಸೊ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದಾರೆ. ಎಲ್ಲರೂ ಆರಾಮಾಗಿ ನಾಷ್ಟ ಮಾಡಿಕೊಂಡು ರೆಡಿಯಾಗಿ ಆನ್ ದ ವೇ ಸಿಗುವಂಥ ಶ್ರೀ ಚಂಡಿಕಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಗೈಸ್, ಅಲ್ಲಿದೆ ಟೆಂಪಲ್, ಇಲ್ಲಿಂದ ಮೆಟ್ಲಿದೆ, ಅದನ್ನು ಇಳ್ಕೊಂಡು ಹೋಗಬೇಕು ಅಲ್ಲಿಗೆ. ಇವಾಗ ಕೆಳಗಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಾರೆ, ಅದೇ ಟೆಂಪಲ್. ಸೊ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಆ್ಯಂಡ್ ಆ ಕಡೆ ಏನಿದೆಯೋ ಅದೆಲ್ಲ ಫುಲ್ಲು ವ್ಯೂ ಪಾಯಿಂಟ್. ಇದ್ಯಾ ಟೆಂಪಲ್ ಆಂಟಿ? ಗಣಪತಿ ಟೆಂಪಲ್. ಆಲ್ಮೋಸ್ಟ್ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಡೌನ್ ಇದೆ. ಯಾವ ಟೆಂಪಲ್ ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ. ಅಲ್ಲಿನ ಬೋರ್ಡ್ ನೋಡಿಲ್ಲ. ಆಂಟಿ ಹೇಳಿದ್ರು ಗಣಪತಿ ಟೆಂಪಲ್ ಅಂತ, ಆದರೆ ಅವ್ರಿಗೂ ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ. ಅದಕ್ಕೆ ಹೋಗಿ ದೇವಸ್ಥಾನ ನೋಡಿ ಆಮೇಲೆ ಹೋಗು. ಅವರೇ ಹೇಳಿದ್ದಲ್ಲ, ನಂಗೆ ಹೆಂಗೆ ಗೊತ್ತು? ಅವ್ರ ಊರಲ್ಲಿ ಕರ್ಕೊಬಂದು ಅವ್ರ ದೇವಸ್ಥಾನ ತಪ್ಪಾಗಿ ಹೇಳ್ತಿದ್ದಾರೆ. ಅದೇ ಇವಾಗ ಹೋಗಿ ಒಳಗಡೆ ನೋಡಿ ಕರೆಕ್ಟಾಗಿ ಯಾವುದು ಅಂತ ಹೇಳಿ. ಮಿಥುನ್ ಆಗಲೇ ಬೇಗ ಇಳಿದುಬಿಟ್ಟು ಒಳಗಡೆ ಹೋಗಿದ್ದಾನೆ. ಎಲ್ಲ ಆಯಿತು ಗೈಸ್. ಇವಾಗ ಅದು ಯಾವ
ದೇವಸ್ಥಾನ ಅಂದರೆ ಗಣಪತಿ ದೇವಸ್ಥಾನ. ಅಲ್ಲಿಂದನೇ ಉದ್ಭವ ಆಗಿರೋ, ಕಲ್ಲಲ್ಲಿ ಉದ್ಭವ ಆಗಿರೋ ಗಣೇಶ ಟೆಂಪಲು. ಇವಾಗ ಇಷ್ಟು ಇಳಿದಿದ್ದಾಯಿತು ನೋಡೋಕ್ಕೆ. ಇವಾಗ ಈ ಬೆಟ್ಟನ ಮತ್ತೆ ಹತ್ತಬೇಕು. ಇಳಿಯೋದಾದ್ರೆ ಹೆಂಗಾದ್ರೂ ಇಳಿದು ಬಿಡ್ಬೋದು, ಹತ್ತೋದು ಆಗಲ್ಲ ಕೈ. ಅಯ್ಯಪ್ಪ, ಅದು ಬೇರೆ. ಈ ಹೋಲ್ ಟ್ರಿಪ್ಪಲ್ಲಿ ಏನಿಲ್ಲ ಅಂದರೂ ಅಮ್ಮಮ್ಮ ಒಂದು 10 ದೇವಸ್ಥಾನ ನೋಡ್ಬಿಟ್ಟಿದ್ದೀವಿ ಗೈಸ್. ನಾವು ತೀರ್ಥ ಕ್ಷೇತ್ರಕ್ಕೆ ಜಾಸ್ತಿ ಹೋಗೋಕ್ಕೆ ಇವಾಗ ಆಯ್ತಿಲ್ಲ ಗೈಸ್ ನನಗೆ. ನಮ್ಮ ಮಮ್ಮಿಯಲ್ಲಿ ಸ್ಟಕ್ಕು. ಹತ್ಬೇಕಲ್ಲ, ಇಳಿಬೇಕಾದ್ರೆ ಡುಗು 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 ಅಂತ ಇಳ್ಕೊಂಡೋದ್ರು, ಬೇಕಾದ್ರೆ ಡುಗು 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 ಅಂತ ಇಳ್ಕೊಂಡೋದ್ರು. ಹತ್ಬೇಕಾದ್ರೆ ನೋಡಿ ಹೆಂಗೆ ಬರ್ತಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯಪ್ಪ, ಆಗಲೇ ಸೆಕೆ ಗೈಸ್. ಮಳೆನೇ ಇಲ್ಲ. ಇವ್ರು ಸುಳ್ಳು ಯಾಕೆ ನಾವು ಊರಿಗೆ ಕರ್ಕೊಬಂದವ್ರು ಮಳೆ ಐತೆ ಆಗ್ಬಿಟ್ಟು. ಆಂಟಿನೇ ಮೇನು. ನನಗೆ ಈಗ ಆಂಟಿ ನನಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ನಾವು ಹೋಗ್ತೀನಿ. ರೈಟ್ ಅವ್ರು ಊರಿಗೆ ಬರೋಗಂಟ ನೋಡಿ ಅಂಕಲ್ ಹೆಂಗೆ ಹೇಳ್ಬಿಟ್ಟು ಇವಾಗ ನೋಡಿ ಹೆಂಗೆ ಹೇಳ್ತವ್ರೆ. ಬನ್ನಿ ಹೋಗಿ ಅಂತೀರಲ್ಲ, ಹೋಗ್ತೀವಿ. ಬಂದರು ಮೇಡಮ್, ಬಂದರು ಅವರೇ ಲಾಸ್ಟ್ ಕ್ಯಾಂಡಿಡೇಟ್ ಕಾರಲ್ಲಿ ಹತ್ತಕ್ಕೆ. ಬನ್ನಿ ಬೇಗ. ಎಷ್ಟು ದನ ಬರಬೇಕು ಅಷ್ಟೇ. ಹಾಂ, ಆ ಟೆಂಪಲಿಂದ ನೆಕ್ಸ್ಟ್ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಏನೋ ಮಿತ್ ಹಿಂಗೆ ಬರ್ತೀಯ ಡಾನ್ ಬಂದಂಗೆ. ಶ್ರೀ ವಿನಾಯಕ ಟೆಂಪಲ್ ರೀಚ್ ಆಗಿದ್ದೀವಿ. ಏನು ಬಿಸಿಲಿದೆ ಅಮ್ಮ, ಹಿಂಗಿದೆ ಬಿಸಿಲು ವಾತಾವರಣ. ಟ್ರಿಪ್ಪಿಗೆ ಬರ್ಬೇಕಾ ಇನ್ನೊಂದ್ಸತಿ? ಜೋರಾಗಿ ಹೇಳು. ಆ್ಯಕ್ಚುಲಿ ಇಲ್ಲಿ ಬಿಸಿಲು ಇದೇನೋ ಮಳೆಗಾಲ ಇದೆ ಅಂತಲೇ ಬಂದಿದ್ದು. ಅದು ಇಲ್ಲಿ ಅದು 2 ದಿವಸದಿಂದಲೇ ಬಿಸಿಲು ಜಾಸ್ತಿ ಆಗಿದೆ. ಅದು ಏನು ಗೊತ್ತಾ ಗೈಸ್, ಇದು ಪಕ್ಕದಲ್ಲೇ ಬೀಚ್ ಅಂತಿದೆ ಒಂದಲ್ವ, ಎಷ್ಟೊಂದಿದೆ. ಕುಂದಾಪುರದ ಬೀಚ್. ಅದಕ್ಕೆ ಇಷ್ಟೊಂದು ಸೆಕೆ. ಇಲ್ಲ ಅಂದರೆ ನಾರ್ಮಲಾಗಿ ಮಳೆಗಾಲದಲ್ಲಿ ಬಂದಾಗ ಚೆನ್ನಾಗೇ ಇರುತ್ತೆ, ಮಳೆ ಬೀಳ್ಕೊಂಡು ತಂಪಿಗೆ. ನಾವು ಈ ಟೆಂಪಲ್ಗೆ ಹೋದಾಗ ಇನ್ನು ಒಳಗಡೆ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ವಿಡಿಯೋ ಅಲೌವ್ ಇರಲಿಲ್ಲ, ಬಟ್ ಸ್ಟಿಲ್ ನಿಮಗೆಲ್ಲ ತೋರಿಸ್ಬೇಕು ಅಂತ ಬ್ಯಾಕ್ ಸೈಡ್ ಬಂದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಇಷ್ಟೊತ್ತು ಅಂಕಲು ಮತ್ತು ಇನ್ನೊಂದು ಅಣ್ಣ ಗಾಡೀಲಿ ಬಂದರು. ಇವಾಗ ಪಪ್ಪ ಮತ್ತು ಮಿಥುನ್ ಗೋಯಿಂಗ್ ಟು ಬೀಚ್ ಇನ್ ಬೈಕ್. ಕಾಲಿಟ್ಕೆಲ್ಲ ಬರ್ರಿ. ಸಡನ್ ಆಗಿ ಇದು ಮಾಡಕ್ ಬರಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ನೆಕ್ಸ್ಟ್ ಅಲ್ಲೇ ಆಲ್ಮೋಸ್ಟ್ 2 ಕಿಲೋಮೀಟರ್ ಹತ್ರ ಇರೋ ಇನ್ನೊಂದು ಟೆಂಪಲ್ಗೆ ಬಂದಿದ್ದೀವಿ. ಆ್ಯಂಡ್ ಇದೊಂದು ಸ್ವಲ್ಪ ದೊಡ್ಡ ಟೆಂಪಲ್ಲೇ ಅನಿಸುತ್ತೆ. ಆದರೆ ಎಲ್ಲ ಟೆಂಪಲಲ್ಲೂ ಏನು ಡಿಸ್ಅಡ್ವಾಂಟೇಜಸ್ ಅಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಅದೇ ಪ್ರಾಬ್ಲಮ್ಮು. ಫೋಟೋಗ್ರಾಫಿ ಆರ್ ವೀಡಿಯೋಗ್ರಾಫಿ ಪ್ರೊಹಿಬಿಟೆಡ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕ್ಲೀನಾಗಿ ಒಳಗಡೆ ವೀಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕೂ ಆಗೋಲ್ಲ. ಬಟ್ ಔಟ್ಸೈಡ್ ಈ ಥರ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು. ಇಟ್ ವಾಸ್ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ನಡ್ಕೊ ಬಂದರೆ ಅದು ಮೇನ್ ಟೆಂಪಲ್ ಕಾಣಿಸುತ್ತೆ. ಆಚೆಯಿಂದ ತುಂಬಾ ಚೆನ್ನಾಗಿತ್ತು. ಒಳಗಡೆ ಕೂಡ ನಾವು ಹೋಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಇಂಟೀರಿಯರ್ಸ್ ವಾಸ್ ಸೋ ಗುಡ್. ಆ್ಯಂಡ್ ಯಸ್, ಫೈನಲಿ ವಿ ಹ್ಯಾವ್ ರೀಚ್ ದ ಬೀಚ್. ನೋಡಿ ಗೈಸ್, ಎಲ್ಲ ಮರಳು ಈ ಕಡೆ ದಡಕ್ಕೆ ಬಂದರೆ ಅವ್ರನ್ನ ಮತ್ತೆ ಮರಳನ್ನ ಎತ್ಕೊಂಡು ಹೋಗಿ ಸಮುದ್ರಕ್ಕೆ ಬಿಡ್ತಾವನೆ. ಬರೇವಾ ನೋಡಿ ಶಶಾ. ಸೊ ವ್ಯೂ ಅಂತೂ ಸೈಕಾಗಿದೆ, ಸೂಪರ್. ಆದರೆ ಆಡೋಕ್ಕೆ ಬಿಡ್ತಿಲ್ಲ ಗೈಸ್, ಅಂದರೆ ನೀರಿಗೆ ಇಳಿಯೋಕ್ಕೆ ಬಿಡ್ತಿಲ್ಲ.
ಯಾಕಂದರೆ ಇದು ತುಂಬ ಡೇಂಜರಸ್ ಅಂತ ಹೇಳ್ತಿದ್ದಾರೆ. ಇದು ಯಾವ ಬೀಚ್ ಅಂದರೆ ಕೋಡಿ ಬೀಚ್. ಈ ಬೀಚಲ್ಲಿ ನಮ್ಮನ್ನು ಅನ್ಫಾರ್ಚುನೇಟ್ಲಿ ಆಡೋಕ್ಕೆ ಬಿಡಲಿಲ್ಲ. ಫ್ಯೂ ಸಿಚುವೇಶನ್ಸಿಂದ ಆ್ಯಂಡ್ ವೇವ್ಸ್ ಎಲ್ಲ ಫುಲ್ಲು ಹಾರ್ಶ್ ಆಗಿತ್ತು ಅಂತ ನಾವು ಆಲ್ರೆಡಿ ಮುಂಚೆನೇ ವಾರ್ನಿಂಗ್ ಬೋರ್ಡ್ಸ್ ಎಲ್ಲ ಹಾಕಿದ್ರು. ಬಟ್ ಸ್ಟಿಲ್ ನಾವು ಡಿಸೈಡ್ ಮಾಡಿದ್ವಿ ಆಡೋಣ ಅಂತ. ಬಟ್ ಲೇಟರ್ ನಾವೇ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂತ ನೀರಿಗೆ ಇಳಿಲಿಲ್ಲ. ಆ್ಯಂಡ್ ವಾಟ್ ಟು ಡೂ, ಬೀಚಿಗೆ ಬಂದಾದಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಆದರೂ ಮಾಡಿ ಹೋಗಬೇಕಲ್ಲ ಅಂದ್ಬಿಟ್ಟು ವಿ ವರ್ ಜಸ್ಟ್ ಪ್ಲೇಯಿಂಗ್ ವಿತ್ ದ ಸ್ಯಾಂಡ್. ಹಾಗೆ ಸುಮ್ಮನೆ ಯಾವುದೋ ಒಂದು ಗ್ಲಾಸ್ ಇಟ್ಕೊಂಡು ಅದರಲ್ಲಿ ನಾರ್ಮಲಿ ಸ್ಯಾಂಡ್ ಹಾಕ್ಕೊಂಡು ನಾನು ಚಿಕ್ಕ ಮಕ್ಕಳ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾವು ತುಂಬ ಎಕ್ಸ್ಪೆಕ್ಟೇಷನ್ಸಿಂದ ಬಂದ್ವಿ, ಆದರೆ ಎಕ್ಸ್ಪೆಕ್ಟೇಷನ್ ಡ್ರೀಮ್ಸ್ ದ ರಿಯಾಲಿಟಿ ಅಂತ ಹೇಳ್ತಾರಲ್ವ, ಹಾಗೆ ಆಗಿದ್ದು. ನಾವು ಆಲ್ಮೋಸ್ಟ್ ಡ್ರೆಸ್ಸಸ್ ಎಲ್ಲ ತಗೊಬಂದಿದ್ವಿ. ಸೊ ನಾರ್ಮಲಾಗಿ ಬೀಚಿಗೆ ಯೂಶ್ವಲಿ ಹೆಂಗೆ ಆಡ್ತಾರೋ ಆ ಥರ ತುಂಬ ಚೆನ್ನಾಗಿ ಆಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ದಿಸ್ ವಾಸ್ ಮೈ ಫಸ್ಟ್ ವಿಸಿಟ್ ಟು ದ ಬೀಚ್. ಬಿಫೋರ್ ಹೋಗಿದ್ದೀನಿ, ಬಟ್ ಅಷ್ಟೊಂದು ನೆನಪಿಲ್ಲ. ಯಾಕಂದರೆ ಅವಾಗ ಚಿಕ್ಕ ವಯಸ್ಸಲ್ಲೇನೋ ಹೋಗಿದ್ದು. ಬಟ್ ಇಲ್ಲಿಗೆ ಬರೋದು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸಿಂದ ಬಂದಿದ್ವಿ. ಬಟ್ ಎವ್ರಿಥಿಂಗ್ ಗಾಟ್ ರಿಯೂನ್ಡ್. ಸೊ ಅದಕ್ಕೆ ಏನು ಮಾಡೋದು ಅಂತ ಗ್ಲಾಸಸ್ ಜೊತೆ ಹಿಂಗೆ ಆಡ್ಕೊಂಡಿದ್ವಿ. ಒಂದು ಒಳ್ಳೆ ಟೈಮ್ ಬೀಚಲ್ಲಿ ಸ್ಪೆಂಡ್ ಮಾಡಿ ಹಾಗೆ ಮುಂದಕ್ಕೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ವಿ. ಯಾಕಂದರೆ ಇಟ್ ವಾಸ್ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಅದಕ್ಕೆ ಎಲ್ಲರ ಮುಖನೂ ನೋಡ್ಬೋದು ತುಂಬಾ ಟಯರ್ಡ್ ಆಗಿದೆ. ಹಾಗೆ ಮುಂದಕ್ಕೆ ಬಂದರೆ ಇಲ್ಲೊಂದು ಲೈಟ್ ಹೌಸ್ ಕೂಡ ಇತ್ತು. ಆ್ಯಂಡ್ ಎಸ್, ಇದನ್ನೆಲ್ಲ ನಾನು ಫಿಲಮ್ಸಲ್ಲಿ ನೋಡಿದ್ದೆ. ಬಟ್ ದ ಸನ್ಸೆಟ್ ವಾಸ್ ರಿಯಲಿ ಸೋ ಗುಡ್. ಆದರೆ ಆವಾಗ ಕಾರ್ ನಿಲ್ಲಿಸಿ ಫೋಟೋ ತಗೊಳ್ಳೋಷ್ಟು ಪೇಷನ್ಸ್ ನಮಗಿರಲಿಲ್ಲ. ಆ್ಯಂಡ್ ಆನ್ ದ ವೇ ಬರ್ತಾ ಊರೊಳಗಡೆ ಬರ್ತಾ ಈ ಥರ ನವಿಲುಗಳು ಕೂಡ ಸಿಕ್ಕಿದ್ವು. ನಾವೂ ನೋಡಿ ಖುಷಿ ಆಯಿತು. ಆ್ಯಂಡ್ ಇದು ಹೆಂಗಾಗಿದೆ ಅಂದರೆ ನಾರ್ಮಲ್ ಆಗೋಗಿದೆ ಇಲ್ಲಿನ ಜನಕ್ಕೆ. ನವಿಲು ಅವೆಲ್ಲ ಅವ್ರ ತೋಟಕ್ಕೆಲ್ಲ ಅವ್ರ ಲ್ಯಾಂಡಲ್ಲಿ ಬಂದರೆ ಅವ್ರು ನಾರ್ಮಲಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಎಸ್, ಹಾಗೆ ಇದು ಕುಂದಾಪುರದ ಫಿಶ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವೈಡ್ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ. ಆ್ಯಂಡ್ ನಾವು ಕೂಡ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಎಸ್, ನನಗೆ ಆಫ್ಕೋರ್ಸ್ ಫಿಶ್ ಇಷ್ಟ ಆಗಲ್ಲ, ನಾನು ತಿನ್ನೋದು ಇಲ್ಲ. ಬಟ್ ಮಾರ್ಕೆಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ಸೊ ನಾರ್ಮಲ್ ಮಾರ್ಕೆಟ್ ಥರನೇ ಇತ್ತು. ಆ್ಯಂಡ್ ವೈಡ್ ವೆರೈಟೀಸ್ ಆಫ್ ಫಿಶ್. ಆ್ಯಂಡ್ ಇದೊಂದು ಕ್ರ್ಯಾಬ್ ಬಂದು ಸಿಂಗಾಪುರ್ಗೆ ಎಕ್ಸ್ಪೋರ್ಟ್ ಆಗೋದಿತ್ತು. ಆ್ಯಂಡ್ ದಿಸ್ ವಾಸ್ KGಗೆ 3000 ಅಂತ ಹೇಳಿದರು. ಓ ಮೈ ಗಾಡ್, ಇಷ್ಟೊಂದು ಕ್ರ್ಯಾಬ್ಸ್ ಇದ್ದಾವೆ. ಆ್ಯಂಡ್ ಅಲ್ಲಿ ನೋಡಿ ಕಟ್ ಹಾಕಿದ್ದಾರೆ, ಯಾಕಂದರೆ ಇಟ್ ಡಸಂಟ್ ಬೈಟ್, ಅಂದರೆ ಕಚ್ಚೋದಿಲ್ಲ ಅಂತ. ನಮಗೇನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿ ಮಾರ್ಕೆಟಿಂದ ಆಲ್ಮೋಸ್ಟ್ ಅಲ್ಲಿ ಬಿಡೋಕ್ಕೆ 5:30, 6 o'clock ಆಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ರೀಚ್ ಆಗಿದ್ದಿದ್ದು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್. ಆ್ಯಂಡ್ ಅಲ್ಲೂ ಕೂಡ ಏನೋ ಪೂಜೆ ಥರ, ಮೆರವಣಿಗೆ ಥರ ಮಾಡಿಸ್ತಿದ್ರು ದೇವರನ್ನ. ಆ್ಯಂಡ್ ವಿ ಆರ್ ಬ್ಲೆಸ್ ದಟ್ ವಿ ವಿಟ್ನೆಸ್ಡ್ ಇಟ್. ಆ್ಯಂಡ್ ಲೈನಲ್ಲಿ ನಿಂತಿರೋದ್ರಿಂದ ನಾವು ಅವರ ದೇವರಿಂದ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಜನ ಕೂಡ ಸ್ವಲ್ಪ ಮಿನಿಮಲ್ ಆಗಿದ್ದರು. ಆ್ಯಂಡ್ ಇಟ್ ವಾಸ್ ನಾಟ್ ದಟ್ ರಶ್. ದೇವ್ರನ್ನ ಆಲ್ಮೋಸ್ಟ್ 3 or 5 times ಪ್ರದಕ್ಷಿಣೆ ಹಾಕಿಸ್ತಾರೆ. ಸೊ ಫಸ್ಟ್ ಒನ್ ಬಂದು ತಲೆ ಮೇಲೆ ಇಟ್ಕೊಂಡು, ಆ್ಯಂಡ್ ಸೆಕೆಂಡ್ ಒನ್ ಹೆಗಲ ಮೇಲೆ ಇಟ್ಕೊಂಡು, ಆ್ಯಂಡ್ ಥರ್ಡ್ ಒನ್ ಈ ಥರ ಬೆಳ್ಳಿ ಮಂಟಪದಲ್ಲಿ ಇಟ್ಕೊಂಡು ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ರಥದಲ್ಲಿ, ಈ ಥರ ತಳ್ಳೋ ರಥದಲ್ಲಿ ಇಟ್ಕೊಂಡು ಹೋಗ್ತಾರೆ. ಆ ಗೋಲ್ಡನ್ ಕಲರ್ ಏನು ಕಾಣಿಸ್ತಿದೆಯೋ ಅದು ಚಿನ್ನದಿಂದ ಮಾಡಿದ್ದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು ಆ ಲೈನಲ್ಲಿ ನಿಂತಿದ್ವಿ ಆಲ್ರೆಡಿ. ಸೊ ಅದಕ್ಕೆ ನಾವು ಕೂಡ ಅಲ್ಲಿ ಹೋಗಿ ರಥ ಎಳೆಯೋ ಥರ ಮಾಡೋಕ್ಕಾಗಿರಲಿಲ್ಲ. ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ರಥ ಎಲ್ಲ ಎಳ್ದಿದ್ದು ಮುಗ್ದಿತ್ತು. ಆ್ಯಂಡ್ ಏನು ದೇವ್ರನ್ನ ರಥದಲ್ಲಿ ಕೂರಿಸ್ಕೊಂಡಿದ್ರು ಅದನ್ನು ಇಲ್ಲಿ ಒಳಗಡೆನೂ ಕೂಡ ಇಟ್ಟಿದ್ದಾರೆ. ಇದೇ ವಿಗ್ರಹನ ಅವರು ಮೆರವಣಿಗೆ ಥರ ಮಾಡಿದ್ದು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟ ಮಾಡಿಕೊಂಡು ನಮ್ಮ ಪಯಣ ನೆಕ್ಸ್ಟ್ ಮನೆ ಕಡೆಗೆ. ಸೊ ಈ ವ್ಲಾಗ್ ನಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್.